ನನ್ನ ಸೌಂಡೇ ಜಾಸ್ತಿ ಬರ್ತಿದೆ. ಯಾಕಂದ್ರೆ ನಮ್ಮ ಕುಟುಂಬ ಜರ್ನಲಿಸ್ಟ್ಗಳು ನಾವೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ರಂಗದಲ್ಲೇ ಇರ್ತೀವಿ, ಆದ್ರೆ ಕ್ಯಾಮ್ರಾ ಹಿಂದೆ ಇರ್ತೀವಿ. ಇವತ್ತು ಕ್ಯಾಮ್ರಾ ಮುಂದೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ, ತುಂಬಾ ಒಳ್ಳೇದಾಗ್ಲಿ. ಈ ಪಾತ್ರದ ಬಗ್ಗೆ, ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟು ನಿಮಗೆ ಥ್ಯಾಂಕ್ ಯು, ಅಷ್ಟು ಜೋಶ್ ಕೊಟ್ಟಿದ್ದಕ್ಕೆ. ಹಿಂದೆ ಇದ್ದು ಯಾವಾಗಲೂ ರೇಗಿಸ್ತಾ ಇದ್ದೆ ನಾನು ಅಯ್ಯೋ ಅಂತ. ಈಗ ಮುಂದೆ ಗೊತ್ತಾಗುತ್ತೆ, ಇಲ್ಲಿ ಕೂತ್ರೆ ಅದರದ್ದು ಫೀಲ್ ಹೆಂಗಿರುತ್ತೆ, ವೈಬ್ಸ್ ಹೆಂಗಿರುತ್ತೆ ಅಂತ. ಸೊ ಇಡೀ ಚಿತ್ರರಂಗ ಈ ಕ್ರೆಡಿಟ್ ಕುಮಾರನ್ಗೆ ಸಪೋರ್ಟ್ ಮಾಡಿದೆ. ಹೆಸರು ಹೇಳ್ತಾ ಹೋದರೆ ತುಂಬ ದೊಡ್ಡ ಪಟ್ಟಿ ಆಗುತ್ತೆ. ಎಲ್ಲರಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಯಾಕೆಂದರೆ ಅವರೆಲ್ಲ ಸಪೋರ್ಟ್ ಮಾಡಿ ಬೆಂತಟ್ಟಿದ್ದು ನಮಗಿನ್ನೂ ಜೋಶ್ ಬಂತು. ವಾಗೀಶಣ್ಣ ನಮ್ಮ ಜೊತೆಗೆ ಸೇರ್ಕೊಂಡ್ಮೇಲೆ ಇನ್ನಷ್ಟು ಗುರಿ ಕಾಣಿಸೋಕ್ಕೆ ಶುರುವಾಯಿತು. ಸೊ ಕುಮಾರನಾಗಿ ಬಣ್ಣ ಹಚ್ಚಿದ್ದೀನಿ, ಬಣ್ಣದ ಜರ್ನಿ ಶುರು ಮಾಡಿದ್ದೀನಿ. ಸೊ ಹಿಂದೆ ನಾನು ಕೆಲಸ ಮಾಡಿದಾಗ ಎಲ್ಲ ನಂಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ. ಇದು ಮುಹೂರ್ತ, ಮೊದಲ ಹೆಜ್ಜೆ. ಇಲ್ಲಿ ನಾನೇನೋ ಜಾಸ್ತಿ ಹೇಳೋವಂಥದ್ದು ಮಾತಾಡೋವಂಥದ್ದು ಇಲ್ಲ. ಬಟ್ ಮುಂದಕ್ಕೆ ನೀವೆಲ್ಲರೂ ಖುಷಿ ಪಡುವಂಥ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ. 2009ರಲ್ಲಿ ನಾನು ಫಸ್ಟ್ ಸಿಟಿ ಕೇಬಲಲ್ಲಿ ಮೇಕಪ್ ಹಚ್ಚಿದಾಗ ಅಂದ್ಕೊಂಡಿದ್ದು ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತ. ಸೊ 2024 15 ವರ್ಷ ಅಲ್ಲಿಂದ ಇಲ್ಲಿಗೆ ಬರೋದು ತೊಗೊಂಡಿದ್ದೀನಿ. ಸೊ ಫಸ್ಟ್ ಅವಕಾಶ ಕೊಟ್ಟವರು ನನ್ನ ರಾಜಶೇಖರ್ ಸರ್ ಇಲ್ಲೇ ಕೂತಿದ್ದಾರೆ, ಸಿಟಿ ಕೇಬಲಲ್ಲಿದ್ದರು. ಅವ್ರು ಬಂದಿದ್ದಂಗೆ ತುಂಬ ಖುಷಿ ಆಯಿತು. ಈ 15 ವರ್ಷದ ಹೋರಾಟಕ್ಕೆ ಫಸ್ಟು ಅಡಿಗಲ್ಲು ಹಾಕಿದ್ದವ್ರೆ. ಇವತ್ತು 15 ವರ್ಷ ಆಗಿದೆ ಇಲ್ಲಿಗೆ ಬರೋಕ್ಕೆ. ಅಣ್ಣ ಬರೀ ನಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲರದು ಅಂದರೆ ಯೂನಿವರ್ಸಲ್ ವಿಚಾರ ಇದು. ಎಲ್ಲರ ಹತ್ರ ಸಾಲ ಇರುತ್ತೆ, ಎಲ್ಲರ ಹತ್ರ ದುಡ್ಡು ಇರುತ್ತೆ, ಅಸೆಟ್ ಇರುತ್ತೆ, ಲಾಸ್ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ಅದನ್ನು ತುಂಬ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನನಗೆ ಡೈರೆಕ್ಟರ್ ಹೇಳಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನ್ನನ್ನು ನಾನು ಅಲ್ಲಿ ಹುಡ್ಕೊಳ್ಳೋಕೆ ಸಾಧ್ಯ ಆಯಿತು. ಹೌದಲ್ವಾ, ನಾನು ಹಿಂಗೆ ಮಾಡ್ಕೊಂಬಿಟ್ಟಿದ್ನಲ್ವಾ, ಅಥವಾ ನಂದು ಹಿಂಗೆ ನಡೀತಾ ಇತ್ತಲ್ವಾ ಅಂತ. ಸೊ ಅದನ್ನು ನನಗೆ ಇದು ನನಗೆ ಸರಿ ಹೋಗುತ್ತೆ, ಇದು ನಾನು ಮಾಡ್ಬೋದು ಅನ್ನೋದು ನನಗೂ ಆಯಿತು. ಅವ್ರನ್ನೂ ಕೇಳಿದೆ, ಮಾಡೋಣ ಅಂತಂದರು. ಎಲ್ಲ ಒಟ್ಟಿಗೆ ಸೇರ್ಕೊಂಡ್ವಿ. ತುಂಬ ಪ್ರಿಪ್ರೇಷನ್ ನಡೀತಾ ಇದೆ. ಯಾವುದೋ ಒಂದು ಅವಕಾಶ ಸಿಕ್ಕಿದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲ, ಇವರು ಇಲ್ಲ, ನಮ್ಮ ತಂಡನೂ ಇಲ್ಲ. ಜೋಸೆಫ್ ಸರ್ ಹತ್ರ ಕ್ಲಾಸ್ ತಗೋತಾ ಇದ್ದೀನಿ ನಾನು. ಅವ್ರು ನನ್ನ ಪರ್ಸ್ನಲಾಗಿ ಟ್ರೈನ್ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಅಲ್ಲಿ 1 ಮಂತ್ ಕ್ಲಾಸ್ ಮುಗಿಸಿದ್ದೀನಿ. ಈ ಮುಹೂರ್ತದ ಕಾರ್ಯಕ್ರಮ ಇರೋದ್ರಿಂದ ಲಾಸ್ಟ್ ಒಂದು 10 ಡೇಸ್ ಕ್ಲಾಸ್ ಅಟೆಂಡ್ ಆಗಿಲ್ಲ. ಮತ್ತೆ ಇನ್ನೊಂದು 15 ಡೇಸ್ 20 ಡೇಸ್ ಕ್ಲಾಸ್ ಮಾಡ್ತೀನಿ. ಇವರು ನಮ್ಮದು ಒಟ್ಟಿಗೆ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಿದ್ದಾರೆ ಆಫೀಸಲ್ಲಿ. ಒಂದಷ್ಟು ಸೀನ್ಸ್ ಕೊಡೋದು, ಅದನ್ನು ಅಲ್ಲೇ ಶೂಟ್ ಮಾಡೋದು, ಎಡಿಟ್ ಮಾಡೋದು, ನೀವೇನು ಮಾಡಬೇಕು, ನಾನೇನು ಮಾಡಬೇಕು, ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳಾಗ್ತಾಯಿದೆ. ತುಂಬ ತಯಾರಿ ಮಾಡಿಕೊಂಡೆ ಪ್ರಿಪೇರ್ ಆಗಿ ಬರ್ತಾ ಇದ್ದೀವಿ. ಡೈರೆಕ್ಟ್ರು ಆ ಥರದ್ದೆಲ್ಲ ಏನೂ ಪ್ಲ್ಯಾನ್ ಮಾಡಿಲ್ಲ. ಸ್ಟೆಪ್ಸ್ಗೆ ಮುರಳಿ ಮಾಸ್ಟ್ರು ಬೇಸಿಕ್ ಒಂದಷ್ಟು ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಟೈಟಲ್ ಟ್ರ್ಯಾಕ್ಗೆ ನಮ್ಮ ಧರ್ಮಣ್ಣ ಹೇಳ್ದಂಗೆ ಅದಕ್ಕೊಂದಷ್ಟು ಏನೋ ಮಾಡೋಣ ಅಂತ ಹೇಳಿದ್ದಾರೆ. ಫೈಟ್ಸ್ ಏನೋ ಪ್ಲ್ಯಾನ್ ಮಾಡಿಲ್ಲ, ಅದು ನ್ಯಾಚುರಲ್ ಆಗಿ ಇರಬೇಕು ಅಂತ ಅದನ್ನು ಅವ್ರು ಹೇಳ್ತಾರೆ. ಆ್ಯಕ್ಷನ್ ಪ್ರತಿ ಸೀನಲ್ಲೂ ಇರುತ್ತೆ ಮೇಡಮ್, ಬದುಕಿನ ಜೊತೆಗೆ ಡೈಲಾಗ್. ಸೊ ಆ ಹೋರಾಟಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಚೆನ್ನಾಗಿ ಶಾರ್ಪಾಗೆ ಕೊಡ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.